ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಕೂಡ ಇದು ನನ್ನ ಸ್ವಂತ ಅನಿಸಿಕೆಯಿಂದ ಹೇಳ್ತಾ ಇಲ್ಲ. ಸೊ ಹಾಗೆ ನಾನು ಕೆಲವೊಂದು ಕಡೆ ಓದಿ ತಿಳಿದು ಬಲ್ಲವರ ಕಡೆಯಿಂದ ಅರಿತಂಥ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ಯಾರೂ ಬೇಜಾರಾಗಬೇಡಿ ಮತ್ತು ಯಾರು ಕೂಡ ತಪ್ಪನ್ನು ತಿಳ್ಕೊಬೇಡಿ. ಏನಂತಂದರೆ ಬಾಯಿ ಬಿಟ್ಟರೆ ಸುಳ್ಳು ಹೇಳುವಂಥ ರಾಶಿಗಳು ಇವು ಅಂತಕ್ಕಂಥದ್ದು ಇವತ್ತಿನ ಒಂದು ಟಾಪಿಕ್. ಹೌದಾ, ನಿಜನಾ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಸೊ ನೀವೇನು ಜ್ಯೋತಿಷ್ಯ ಹೇಳ್ತೀರಾ? ನೀವೇನು ನೋಡಿ ಬಂದಿದ್ದೀರಾ? ಖಂಡಿತ ಇಲ್ಲ. ಸೊ ಹೀಗೆ ಹೇಳ್ತಾ ಇದ್ರಪ್ಪ, ಅದನ್ನು ನಿಮ್ಮ ಮೂಲಕ ನಾನು ಕ್ಲಾರಿಫೈ ಮಾಡ್ಕೊಳ್ಳೋಣ, ನಿಜನ ಸುಳ್ಳ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಈ ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ. ಯಾವ ರಾಶಿ ಅಂತಂದರೆ ಮಿಥುನ ರಾಶಿಯವರು. ಇವರು ಸುಳ್ಳು ಹೇಳುವುದರಲ್ಲಿ ಪ್ರತ್ಯೇಕ ಸ್ಟೈಲನ್ನು ಹೊಂದಿರ್ತಾರಂತೆ. ತಮ್ಮ ಇದು ಗುಣ ಆಗಬೇಕಾಗಿತ್ತು, ಗುಣವನ್ನು ಅಥವಾ ಎಲ್ಲಿ ಗೌರವ ಎಲ್ಲಿ ಹೋಗುತ್ತೋ ಅನ್ನೋ ಭಯದಲ್ಲಿ ಆಗಾಗ ಸುಳ್ಳು ಹೇಳ್ತಾರಂತೆ. ಕೆಲವೊಬ್ಬರಿಗೆ ಇರುತ್ತೆ ನೋಡಿ, ಭಯ ಅನ್ನೋದು ಇರುತ್ತೆ ಅವ್ರಿಗೆ. ಅವ್ರ ಗುಣ ಎಲ್ಲೂ ಹೊರಗಡೆ ಬರಬಾರ್ದು, ಅವ್ರ ಆತ್ಮಗೌರವಕ್ಕೆ ಧಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಆಗಾಗ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ಇನ್ನು ವೃಶ್ಚಿಕ ರಾಶಿಯವರು ಕೂಡ ಇವರು ಕೂಡ ತುಂಬ ಸುಳ್ಳನ್ನು ಹೇಳ್ತಾರೆ ಅಂತಕ್ಕಂಥದ್ದು. ಯಾರು ವೃಶ್ಚಿಕ ರಾಶಿಯವರಿದ್ದೀರಾ, ಸೊ ಅವರು ಕೂಡ ನನ್ನ ಮೇಲೆ ಬೇಜಾರಾಗಬೇಡಿ. ನಾನು ಕೆಲವೊಂದು ಕಡೆ ಓದಿ ತಿಳಿದುಕೊಂಡಿರೋದು ಇದು ನಿಜನ ಸುಳ್ಳ ಅಂತ ನಿಮ್ಮ ಮೂಲಕನೇ ತಿಳ್ಕೊಬೇಕು ಅನ್ನೋ ಒಂದು ಆಸೆಯಿಂದ ಈ ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ ಅಷ್ಟೇ. ಸೊ ಇವರು ಕೂಡ ತುಂಬ ಸುಲಭವಾಗಿ ಸುಳ್ಳುಗಳನ್ನು ಹಾಗೂ ಕೆಲಸಗಳನ್ನು ಸಾಧಿಸಲಿಕ್ಕೆ ಸುಳ್ಳು ಹೇಳ್ತಾರೆ. ಅಂದರೆ ಇವ್ರಿಗೆ ಯಾವುದಾದ್ರೂ ಕೆಲಸ ಆಗಬೇಕು ಅಂತಂದರೆ ಸುಳ್ಳನ್ನು ಹೇಳ್ತಾರೆ ಅಂತಕ್ಕಂಥದ್ದು. ಸುಲಭವಾಗಿ ಸುಳ್ಳುಗಳನ್ನು ಹೇಳ್ತಾರೆ. ಇವರು ಪ್ರತ್ಯೇಕವಾಗಿ ತಮ್ಮ ಕೆಲಸ ಸಾಧಿಸಲು ಎಂಥ ಕಷ್ಟಕ್ಕೂ ಕೂಡ ಏನಪ್ಪ ಅಂತಂದ್ರೆ ಮುಂದಾಗುವಂಥವ್ರು. ಇದು ಕಷ್ಟ ಇದೆ ಆದರೂ ಕೂಡ ನಾನು ಸುಳ್ಳು ಹೇಳಲೇಬೇಕು ಅನ್ನುವಂಥ ಸಂದರ್ಭ ಬಂದಾಗ ಇವ್ರು ಏನು ಮಾಡ್ತಾರೆ, ಎಂಥ ಸುಳ್ಳು ಬೇಕಾದರೂ ಹೇಳ್ತಾರೆ ತಮ್ಮ ಕೆಲಸ ಸಾಧಿಸಲಿಕ್ಕೆ ಅಂತಕ್ಕಂಥ ಈ ಒಂದು 2 ರಾಶಿಗಳ ಬಗ್ಗೆ ಸೊ ನಾನು ಓದಿ ತಿಳಿದಿರುವಂಥ ಒಂದು ಸಣ್ಣ ಮಾಹಿತಿ ಇದು. ಎಸ್ ಅಂದರೆ ಎಸ್ ಅಂತ ಹೇಳಿ, ನೋ ಅಂದರೆ ನೋ ಅಂತ ಹೇಳಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಪಾಪ ಸತ್ಯವಂತರು ಇದ್ದರೂ ಇರ್ಬೋದು. ಸೊ ರಾಶಿ ಇದೆಲ್ಲ ಸತ್ಯ ಸುಳ್ಳು ಅನ್ನೋದು ಅವರವರ ವೈಯಕ್ತಿಕ ಬದುಕಿಗೆ ಬಿಟ್ಟಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ. ಥ್ಯಾಂಕ್ ಯು, ಧನ್ಯವಾದಗಳು.